ಹುಡುಗಿ 10 ಕನಸು ಕಟ್ಕೊಂಡು PhD ಮಾಡಿದ್ಲು. ಆದ್ರೆ ಗೈಡ್ ಆಗಿದ್ದ ಪ್ರೊಫೆಸರ್ ಕಿರುಕುಳ ಕೊಡ್ತಿದ್ದಾನೆ ಅಂತ ಸಿಡಿದೆದ್ಲು. ಅದರ ಬೆನ್ನಲ್ಲೇ ಈಗ PhD ಕನಸಿಗೆ ದೊಡ್ಡ ವಿಘ್ನ ಎದುರಾಗಿದೆ. ನನಗೆ ಕಾನ್ವಿಕೇಶನ್ ಕೊಡ್ಲಿಲ್ಲ ಘಟಿಕೋತ್ಸವದಲ್ಲಿ. PhD ವಿದ್ಯಾರ್ಥಿನಿಗೆ ಪ್ರೊಫೆಸರ್ ಕೊಡ್ತಿದ್ರಂತೆ ಕಾಟ. PhD ಕೊಟ್ಟಿಲ್ಲ ಅಂತ 19 ಮಾತ್ರೆ ಸೇವಿಸಿದ ಸುಜಾತ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತೀವಿ. ಗುರುಗಳನ್ನ ಕಣ್ಣಿಗೆ ಕಾಣೋ ದೇವರು ಅಂತಾನೂ ಪೂಜಿಸ್ತೀವಿ. ಆದ್ರೆ ಕೆಲವೊಬ್ಬರು ಮಾಡೋ ಅನಾಚಾರಗಳು ಗುರುಕುಲಕ್ಕೆ ಕಳಂಕ ತರೋ ಕೆಲಸ ಮಾಡ್ತಿದೆ. ತಿದ್ದಿ ಬುದ್ಧಿ ಹೇಳಬೇಕಾಗಿದ್ದವರೇ ದಾರಿ ತಪ್ಪೋ ಕೆಲಸ ಮಾಡ್ತಿದ್ದಾರೆ. ಬೆಳಗಾವಿಯಲ್ಲೂ ಇಂಥದ್ದೇ ಆರೋಪವೊಂದು ಕೇಳಿ ಬರ್ತಿದೆ. PhD ಮಾಡ್ತಿದ್ದ ವಿದ್ಯಾರ್ಥಿನಿಗೆ ಪ್ರೊಫೆಸರ್ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಥೀಸಿಸ್ ಸಬ್ಮಿಟ್ ಮಾಡಿದ್ರೂ ಕೂಡ PhD ನೀಡಿಲ್ವಂತೆ. ಇದರಿಂದ ನೊಂದ ಹೆಣ್ಣು ಮಗಳು 19 ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಈ ಹೆಣ್ಣು ಮಗಳ ಹೆಸರು ಸುಜಾತ ಅಂತ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ನಿವಾಸಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ PhD ಮಾಡ್ತಿದ್ದ ಸುಜಾತ 2021ರಲ್ಲಿ ಇತಿಹಾಸ ವಿಭಾಗದಲ್ಲಿ ಸಂಶೋಧನೆ ಶುರು ಮಾಡಿದ್ರು. ಇವರ ಗೈಡ್ ಆಗಿದ್ದವರು ಪ್ರೊಫೆಸರ್ ಮೂರ್ತಿ. ಇವರ ಅಂಡರ್ನಲ್ಲೇ PhD ಮಾಡ್ತಿದ್ದ ಸುಜಾತಾಗೆ ತುಂಬಾನೇ ಟಾರ್ಚರ್ ಕೊಟ್ಟಿದ್ರಂತೆ. ಲೈಂಗಿಕವಾಗಿಯೂ ಕಿರುಕುಳ ಕೊಡುತ್ತಿದ್ದಾರೆ ಅಂತ 6 ತಿಂಗಳ ಹಿಂದೆ ದೂರು ನೀಡಿದ್ರು. ಹೀಗಾಗಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದ VC ತ್ಯಾಗರಾಜ್ ಈ ವಿಷಯವನ್ನ ಸಿಂಡಿಕೇಟ್ ಮುಂದೆ ಪ್ರಸ್ತಾಪಿಸಿ ಆಂತರಿಕ ತನಿಖೆಯನ್ನು ಮಾಡಿಸಿದ್ರು. ಪ್ರಾಥಮಿಕ ತನಿಖೆಯಲ್ಲಿ ಪ್ರೊಫೆಸರ್ ಮೂರ್ತಿ ಕಿರುಕುಳ ಕೊಟ್ಟಿದ್ದು ಗೊತ್ತಾಗಿತ್ತು. ಹೀಗಾಗಿ ಅಮಾನತ್ತು ಮಾಡಿದ್ರು. ಇದೆಲ್ಲ ಆದ್ಮೇಲೆ ಕಳೆದ ಮಾರ್ಚ್ನಲ್ಲಿ ಇದೇ ಸುಜಾತ ಥೀಸಿಸ್ ಸಬ್ಮಿಟ್ ಮಾಡಿದ್ರು. ಹೀಗಾಗಿ ಈ ಬಾರಿಯ ಘಟಿಕೋತ್ಸವದಲ್ಲಿ ನನಗೂ PhD ಸಿಗತ್ತೆ ಅನ್ನೋ ಖುಷಿಯಲ್ಲಿದ್ರು. ಆದ್ರೆ PhD ಸಿಗದೇ ಇದ್ದಾಗ 19ಕ್ಕೂ ಹೆಚ್ಚು ಮಾತ್ರೆಗಳನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಮನೆಯವರಿಗೆ ಈ ವಿಷಯ ಗೊತ್ತಾಗ್ತಿದ್ದಂತೆ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನನಗೆ ಸಮಸ್ಯೆ ಏನಂದ್ರೆ ಎಲ್ರಿಗೂ ಕಾನ್ವಿಕೇಶನ್ ಕೊಟ್ರು, ನನಗೆ ಕಾನ್ವಿಕೇಶನ್ ಕೊಡ್ಲಿಲ್ಲ ಘಟಿಕೋತ್ಸವದಲ್ಲಿ. ಅಂದ್ರೆ ನನಗೊಂದು ಅಪರಾಧಿಯನ್ನ ಸ್ಥಾನದಲ್ಲಿ ಇಟ್ಟಿದ್ದಾರೆ. ವಿದ್ಯಾರ್ಥಿನಿಯೇನೋ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಆದ್ರೆ PhD ಸಿಕ್ಕಿಲ್ಲ ಅನ್ನೋ ನೋವು ಈಗಲೂ ಕಾಡ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕುಲಪತಿ CM ತ್ಯಾಗರಾಜ್, ಸುಜಾತಾಳ ಆರೋಪದ ಮೇಲೆ ಪ್ರೊಫೆಸರ್ ಅನ್ನ ಅಮಾನತ್ತು ಮಾಡಿದ್ವಿ. ಆದ್ರೆ ಒಂದಿಷ್ಟು ದಿನದ ನಂತರ ಇದೇ ವಿದ್ಯಾರ್ಥಿನಿ ನನ್ನಿಂದ ತಪ್ಪಾಗಿದೆ, ನಾನು ಕೊಟ್ಟ ದೂರನ್ನ ವಾಪಸ್ ಪಡೀತೀನಿ ಅಂತ ವಾಪಸ್ ಪಡೆದಿದ್ರಂತೆ. ಆದ್ರೆ ಸುಜಾತ ಮಾಡಿದ ಲೈಂಗಿಕ ಕಿರುಕುಳದ ಆರೋಪದಿಂದ VV ಹೆಸರಿಗೆ ಧಕ್ಕೆ ಬಂದಿದೆ. ಹೀಗಾಗಿ ಮತ್ತೊಮ್ಮೆ ವಿಚಾರಣೆ ನಡೆಸಿ ಮುಂದೆ PhD ನೀಡೋದಕ್ಕಾಗಿ ಈ ಬಾರಿಯ ಘಟಿಕೋತ್ಸವದಲ್ಲಿ ನೀಡಿಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲ, ಇದೇ 4ನೇ ತಾರೀಕು ತುರ್ತು ಸಭೆ ಕರೆದು ಈ ಬಗ್ಗೆ ಚರ್ಚೆ ನಡೆಸ್ತೇವೆ ಎಂದಿದ್ದಾರೆ. 4ನೇ ತಾರೀಕು ಒಂದು ತುರ್ತು ಸಿಂಡಿಕೇಟ್ ಸಭೆಯನ್ನು ನಾವು ಕರೀತಾ ಇದ್ದೇವೆ. ಈ ಸಭೆಯಲ್ಲಿ ಈ ಪ್ರಕರಣದ ಬಗ್ಗೆ ಚರ್ಚೆಯನ್ನು ಮಾಡಿ ಸಿಂಡಿಕೇಟ್ ನಿರ್ಣಯದಂತೆ ಕ್ರಮವನ್ನು ತೆಗೆದುಕೊಳ್ತೇವೆ. ಒಟ್ನಲ್ಲಿ PhD ಕನಸು ಕಾಣ್ತಿದ್ದ ಹೆಣ್ಣು ಮಗಳು ಆಸ್ಪತ್ರೆ ಬೆಡ್ ಮೇಲೆ ನರಳಾಡ್ತಿದ್ದಾಳೆ. ಕೊಟ್ಟ ದೂರನ್ನ ವಾಪಸ್ ಪಡೆದಿದ್ರಿಂದ ಇದರಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದು ಇನ್ಮೇಲಷ್ಟೇ ಗೊತ್ತಾಗಬೇಕಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.